ನಮಸ್ಕಾರ KF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಒಂದು ಮೋಟೋ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಮೈಸೂರಿಂದ ಬೆಂಗಳೂರವರೆಗೆ ಒಂದು ಗುಡ್ ನ್ಯೂಸು ಇದೆ, ಒಂದು ಬ್ಯಾಡ್ ನ್ಯೂಸು ಇದೆ. ಸೊ ಅದೇನು ಎತ್ತ ಅನ್ನೋದನ್ನ ನಾವು ಮೋಟೋ ಬ್ಲಾಗಲ್ಲಿ ಮಾತಾಡ್ತಾ ಹೋಗೋಣ. ವಿಚಾರ ಏನು ಅಂತಂದರೆ, ಕರ್ನಾಟಕದಲ್ಲಿ ಒಳ್ಳೆ ಮಳೆ ಆಗ್ತಿದೆ, ಜೊತೆಗೆ ನಮ್ಮ ಕಣ್ಣಿಗೆ ಮಾದೇಶ ಕಾಣಿಸ್ತಾ ಇದ್ದಾನೆ. ಮಾದೇಶನ ತಗೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ರೀಸನ್ ಇಷ್ಟೇ, ಆ್ಯಕ್ಚುಲಿ ಮಾದೇಶನ್ನ ಮಾರ್ತಾ ಇದ್ದೀನಿ. ಸೊ ಬನ್ನಿ, ಒಳ್ಳೆ ಮಳೆಯಲ್ಲಿ ನೆನ್ಕೊಂಡೇ ಹೋಗ್ಬಿಡೋಣವಾ. ಲಗೇಜ್ ಹೆಂಗಿದ್ರು ನೆನೆಯಲ್ಲ. ಈಗ ತಾನು ಅಷ್ಟೊಂದು ಮಳೆ ಹೊಡಿತು, ಆಗಲೇ ನೋಡಿ ಬಿಸಿಲು ಹೆಂಗೆ ಬರ್ತಾ ಇದೆ ಅಂತ. ಈ ಕ್ಲೈಮೇಟ್ ಅನ್ನೋದು ಪ್ರೆಡಿಕ್ಟ್ ಮಾಡೋಕ್ಕೆ ಆಯ್ತಾ ಇಲ್ಲ. ಎಮೋಷನ್ಗೆ ತಕ್ಕಂಗೆ ಮಳೆ ಬಂತು ಅನ್ಸುತ್ತೆ, ಸಿಡ್ಲು ಗುಡುಗು ಎಲ್ಲ ಬರುತ್ತಲ್ಲ ಆ ಥರ. ಆ್ಯಕ್ಚುಲಿ ಮಾದೇಶನ್ನ ಮಾರ್ತಾ ಇದ್ದೀನಿ. ಸೊ ಒಂದು ಹೆಚ್ಚು ಕಡಿಮೆ 2 ವರ್ಷ ಆಗಿತ್ತು ಅನ್ಸುತ್ತೆ ನಾನು ಮಾದೇಶನ ಜೊತೆ ಈ ಥರ ಒಂದು ಮಾನ್ಸೂನಲ್ಲಿ ಒಂದು ರೈಡನ್ನು ಮಾಡಿ. KTM ಬಂದಮೇಲೆ ಇದರಲ್ಲಿ ರೈಡ್ ಮಾಡೋದನ್ನ ಕಡಿಮೆ ಮಾಡಿದೆ, ಲೋಕಲ್ ಯೂಸ್ಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ನಿಮ್ಗೆ ಅನಿಸ್ತಾ ಇರ್ಬೋದು ಇವಾಗ ನಾನು ಯಾಕೆ ಇದನ್ನು ಸೇಲ್ ಮಾಡ್ತಾ ಇದ್ದೀನಿ. ಮೇಂಟೈನ್ ಮಾಡೋಕೆ ಆಯ್ತಾ ಇಲ್ಲ. ಮೇಂಟೈನ್ ಇನ್ ದ ಸೆನ್ಸ್ ಏನು ಗೊತ್ತಾ, ಇನ್ಶೂರೆನ್ಸು ಅದು ಇದು ಅವೆಲ್ಲ ಸೈಡ್ ಬಿಡೋಣ, ಅದೇನು ತೊಂದರೆ ಆಗಲ್ಲ. ಬಟ್ ಗಾಡಿನ ಓಡಿಸ್ಲಿಲ್ಲ ಅಂತಂದರೆ ಫೈನ್ ಇದೇನಾಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ, ತುಕ್ಕಿಡ್ದು ಹೋಗುತ್ತೆ. ಅದ್ರ ಬದಲು ಯಾರೋ ಇನ್ನೊಬ್ಬ ಹುಡುಗ ಎಕ್ಸ್ಪಲ್ಸನ್ನ ತಗೋಬೇಕು, ಅದರಲ್ಲಿ ಓಡಾಡಬೇಕು, 1 ಸೆಕೆಂಡ್ಸು ಒಳ್ಳೆ ಎಕ್ಸ್ಪಲ್ ಸಿಕ್ತು ಅಂತಂದರೆ ಅದರಲ್ಲಿ ನಾನು ಆರಾಮಾಗಿ ಓಡಾಡ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಅಟ್ಲೀಸ್ಟ್ ಅವನಿಗೆ ಮಾರಿದ್ರೆ ನಮ್ಮ ಮಾದೇಶ ಅಲ್ಲಿ ಅವನ ಜೊತೆ ಮತ್ತೆ ಆಕ್ಟಿವ್ ಆಗಿರ್ತಾನೆ. ಈಗ 2-3 ಬೈಕು ಇಟ್ಕೊಂಡಿರೋರಿಗೆ ಆದರೆ ಎಲ್ಲನೂ ಒಂದೇ ಥರ ಸಮವಾಗಿ ನೋಡೋಕ್ಕಾಗಲ್ಲ. ಒಬ್ಬನ ಹತ್ರ ಒಂದೇ ಬೈಕ್ ಇತ್ತು ಅಂತಂದರೆ ಆ ಬೈಕ್ನ ವ್ಯಾಲ್ಯೂನೇ ಬೇರೆ ಇರುತ್ತೆ. ಸೊ ನಾನು ನಮ್ಮ ಮಾದೇಶನ್ಗೆ ಆ ವ್ಯಾಲ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಗಾಡಿ ಮಾರ್ತಿರೋ ಉದ್ದೇಶಕ್ಕೆ ಇನ್ನೂ ಒಂದು ಕಾರಣ ಇದೆ, ಅದೇನು ಅಂತಂದರೆ ಅಪ್ಗ್ರೇಡ್. ಸೊ ಈಗ ನನ್ನ ಹತ್ರ ಎಕ್ಸ್ಪಲ್ಸ್ 200 ಇತ್ತು ಇಷ್ಟು ದಿನ, ಇನ್ಮೇಲೆ ಹೊಸ ಎಕ್ಸ್ಪಲ್ಸ್ 210 ಏನಿದೆಯೋ ಅದನ್ನು ಓಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನಗೆ ಈಗಿರೋ ಬಜೆಟಲ್ಲಿ ನಾನು ಅದನ್ನು ಹಂಗೆ ತಗೊಳಕ್ಕಾಗಲ್ಲ, ಇದನ್ನು ಮಾರಿದ್ರೇ ನನಗೆ ದುಡ್ಡು ಬರೋದು. ನಾನು ಮಾದೇಶನ್ನ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮೈಸೂರಲ್ಲಿ ಬೀಳ್ತಾ ಇರೋ ಮಳೆನೂ ನಮ್ಮ ಹುಡುಗಿ ಮೂಡು ಎರಡೂ ಒಂದೇ ಥರ. ನೋಡಿ, ಅಲ್ಲಿ ಮಳೆ ಹೊಡಿತಾ ಇದೆ, ಇಲ್ಲಿ ಬಿಸಿಲು ಬರ್ತಾ ಇದೆ. ಆಟೋದಲ್ಲಿ ಎಷ್ಟು ಚೆನ್ನಾಗಿ ಲೈನ್ಸ್ ಬರ್ದಿದ್ದಾರೆ ಅಂತಂದರೆ, ಜಾತಿ ಮರೆಯಿರಿ, ಪ್ರೀತಿಯಿಂದ ಬೆರೆಯಿರಿ, ಮನಸ್ಸಿದ್ರೆ ಪ್ರೀತಿ ಮಾಡಿ, ಬಾಡಿಗೆ ಇದ್ರೆ ಒಂದೇ ಒಂದು ಫೋನ್ ಮಾಡಿ. ಸಾಕಾಗೈತಣ್ಣ. ಇವೆಲ್ಲ ಎಷ್ಟು ಭಾವನಾತ್ಮಕವಾಗಿರ್ತವೆ ಅಂತಂದರೆ ಲೈನ್ಸ್ಗಳು, ಅದು ಕೇಳ್ತಾ ಇದ್ರೆ ಒಂಥರ ಖುಷಿ ಆಗ್ಬಿಡ್ತದೆ ಮನಸ್ಸಿಗೆ. ಓ, ಈ ಟ್ರಾಫಿಕ್ ಬಿಡೋಷ್ಟರಲ್ಲಿ ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೋಸ್ಕರ ಇಷ್ಟೊಂದು ಟ್ರಾಫಿಕ್ ಐತೆ ಇಲ್ಲಿ. ನೋಡಿ, ಬೈಕಿಗೆ ಎಂಟ್ರಿ ಇಲ್ಲ ಅನ್ನೋ ಬೋರ್ಡ್ ಏನಾಗ್ಬಿಟ್ಟಿದೆ, ಬಿದ್ದೋಗ್ಬಿಟ್ಟೈತೆ. ಸೊ ಪಾಪ ಈಗ ಅದರ್ ಸ್ಟೇಟಿಂದ ಬರೋಂಥ ರೈಡರ್ಸು ಬೈಕರ್ಸ್ ಏನು ಮಾಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ, ಸ್ಟ್ರೈಟಾಗಿ ನುಗ್ಗಿಬಿಡ್ತಾರೆ. ಇನ್ನು ಮುಂದೆ ಹೋಗ್ತಿದ್ದಂಗೆ ಇನ್ನೊಂದು ಸ್ವಲ್ಪ ದೂರದಲ್ಲೇ ಪೊಲೀಸರು ಅಲ್ಲಿರ್ತಾರೆ. ಸೊ ಏನಾಗ್ತಿದೆ, ಗೂಗಲ್ ಮ್ಯಾಪಲ್ಲೂ ಕರೆಕ್ಟಾಗಿ ಅಪ್ಡೇಟ್ ಇಲ್ಲ, ಬೈಕಿಗೆ ಹಾಕೊಂಡ್ರೆ ಆ ಕಡೆನೇ ತೋರಿಸ್ತಾ ಇದೆ. ಫೈನ್ ಬರಲಿ ಅಂತ ಕಾನೂನು ಮಾಡೋದಕ್ಕಿಂತ ಹೆಚ್ಚಾಗಿ ಜನ ಅವೇರ್ ಆಗಲಿ ಅಂತ ಕಾನೂನು ಮಾಡೋದು, ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ದೇಶಕ್ಕತೆ ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಹೈವೇನಲ್ಲಿ ಕ್ಯಾಮ್ರಾ ಇತ್ತು ಇಷ್ಟು ದಿನ ನೀವು ನೋಡಿದ್ರಿ, ಆದರೆ ಇನ್ನು ಮುಂದೆ ಸರ್ವಿಸ್ ರೋಡಲ್ಲೂ ಕೂಡ ಕ್ಯಾಮ್ರಾ ಇದೆ. ಅಲ್ಲಿ ತಾನೇ ಸ್ಪೀಡ್ ಲಿಮಿಟ್ ಇರೋದು, ಇಲ್ಲಿ ಹೆಂಗ್ ಬೇಕಾದ್ರೂ ಹೊಡಿತೀನಿ ಅಂತಂದ್ರೆ ಆಮೇಲೆ ರೆಡಿ ಆಗಿರಿ ಫೈನ್ ಕಟ್ಟಕ್ಕೆ. ಎಲ್ಲ ಹುಡುಗರು ಪ್ರತಿ ರೈಡ್ ಮಾಡಬೇಕಾದ್ರೂ ಒಂದು ಮ್ಯಾಂಡೇಟರಿ ಸ್ಟಾಪ್ ಅಂತ ಕೊಡ್ತಾರೆ. ಅದೇನಕ್ಕೆ ಹೇಳಿ, ಟೀ ಬ್ರೇಕ್. ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಅನ್ಸುತ್ತೆ ಟೀ ಅಂಗಡಿ. ಟೀ ಕೊಡೋಣ ಒಂದು. ಓ, ನೋಡಿದ್ರಾ? ಥ್ಯಾಂಕ್ಸ್ ಅಣ್ಣ. ಹೊಸ್ದಾಗಿ ಓಪನ್ ಆಗಿದ್ದು. ಹೌದಾ, ಒಳ್ಳೆ ಲೊಕೇಶನ್ ತಗೊಂಡಿದ್ದೀರ ಅಣ್ಣ. ಯೂಶ್ವಲಿ ನಾನು ಏನಾದ್ರು ಸ್ಟಾಪ್ ಮಾಡಿದ್ರೆ ಎಲ್ಲಿ ಮಾಡ್ಕೊಡ್ತಾರೋ ಅಲ್ಲಿ ಟೀಗೆ ನಿಲ್ಲಿಸ್ತೀನಿ. ಅಣ್ಣ, ನಿಮ್ಮ ಹೆಸರು? ಸುನಿಲ್ ಅಂತ. ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಹೈವೇ ಬರ್ತಾ ಇದ್ದಂಗೆ ಒಂದು ಜಾಗದಲ್ಲಿ ವಿಶಾಲವಾಗಿರುತ್ತೆ ಪ್ಲೇಸು, ಆ ಜಾಗದಲ್ಲಿ ಸ್ಟಾಪ್ ಮಾಡಿದ್ರೆ ಒಂದು ಟೀ ಬ್ರೇಕ್ ಹಾಕೊಂಡು ಹೋಗ್ಬೋದು. ನಾನು ಆ್ಯಕ್ಚುಲಿ 2ನೇ ಟೀ ಇದು ಆರ್ಡ್ರ್ ಮಾಡಿರೋದು. ಮೇನ್ ಏನು ಅಂತಂದರೆ, ಜರ್ನಿಲಿದ್ದಾಗ ಈ ಫ್ಲಾಸ್ಕಲ್ಲಿ ಹಾಕಿ ಟೀ ಕೊಡ್ತಾರೆ ಗೊತ್ತಾ, ಅದು ಫ್ರೆಶ್ನೆಸ್ಸೇ ಕೊಡಲ್ಲ ನಿಮಗೆ, ಆ ಜರ್ನಿ ಫ್ರೆಶ್ನೆಸ್ಸೇ ಫೀಲ್ ಆಗಲ್ಲ. ಅದು ಫೀಲ್ ಆಗಬೇಕು ಅಂತಂದರೆ ಈ ಥರ ಮಾಡಿಕೊಡ್ಬೇಕು ಟೀ. ಇನ್ನೊಂದು 100 ಕಿಲೋಮೀಟ್ರಿಗೆ ಪೀಸಾಗಿ ಹೋಗ್ಬೋದು. ನನಗಂತೂ ಈ ಥರ ರೈಡಿಂಗಲ್ಲಿದ್ದಾಗ ಒಳ್ಳೆ ಟೀ ಸಿಕ್ಬಿಟ್ರೆ ಅದೊಂಥರ ಖುಷಿ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಏನು ಗೊತ್ತಾ, ಇನ್ನು 2 ಅವರ್ಗೆ ಟೆನ್ಷನ್ನೇ ಇಲ್ಲ, ಆರಾಮಾಗಿ ಹೊಡಿಬೋದು ಬೈಕನ್ನು. ಇನ್ನೂ ಒಂದು ಸಂತೋಷದ ವಿಚಾರ ಏನು ಅಂತಂದರೆ, ನಮ್ಮ 1 ಜಾಯಿಂಟ್ ವಿನಿ ಅವರು ಓನಾಗಿ ಒಂದು ಟ್ರಾವೆಲ್ಸ್ನ ಓಪನ್ ಮಾಡಿದ್ದಾರೆ, ಜಾಯಿಂಟ್ ಟ್ರಾವೆಲ್ಸ್ ಅಂತ.
ಸೊ ಅದರಲ್ಲಿ ಗ್ರೂಪ್ ಆಗಿ ಒಂದು ಪ್ಯಾಕೇಜ್ ಥರ ಮಾಡಿ ಅದರಲ್ಲಿ ಜನಗಳನ್ನು ಸುತ್ತಾಡ್ಸೋಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಟೀಮು ಒಂದು ಟ್ರಿಪ್ ನ ಆರ್ಗನೈಸ್ ಮಾಡ್ತಾ ಇದೀವಿ. ಸೊ ನೀವೇನಾದ್ರೂ ಒಂದು ಒಳ್ಳೆ ಜರ್ನಿ ಮಾಡಬೇಕು, ಒಳ್ಳೆ ಮೆಮೊರೀಸ್ ನ ಕ್ಯಾರಿ ಮಾಡಬೇಕು ಅಂತ ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸ್ಲಾಟ್ಸ್ ಗಳನ್ನ ಇವತ್ತೇ ಬುಕ್ ಮಾಡ್ಕೊಳ್ಳಿ. ಮಂಡ್ಯ ಬರ್ತಾ ಬರ್ತಾ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲ ಬ್ರ್ಯಾಂಡೆಡ್ ಶೋರೂಮ್ಗಳು ತುಂಬಿ ತುಳುಕಾಡ್ತಾ ಇದ್ದಾವೆ. ಸೊ ಮಂಡ್ಯಕ್ಕೆ ಪ್ರತಿ ಸಲ ಎಂಟ್ರ್ ಆಗಬೇಕು ಅಂದ್ರೆ ಅದೇನೋ ಒಂಥರ ಖುಷಿ, ಏನೋ ನಮ್ಮೂರ್ದೊಂದು ಫೀಲು. ಮೇ ಬಿ ಅದಕ್ಕೆ ಇದು ಕಾರಣ ಇರ್ಬೋದು. ನಮ್ಮ ತಾತ ಅವರೆಲ್ಲ ಆ್ಯಕ್ಚುಲಿ ಫ್ರಮ್ ಮಂಡ್ಯ. ಆ ಟೈಮಲ್ಲಿ ಅಂದರೆ ಬದುಕೋಕ್ಕೆ ಕಷ್ಟ ಆಗಿ ವಲಸೆ ಮಾಡ್ತಾರೆ. ಇಲ್ಲಿಂದ ಕೊಳ್ಳೇಗಾಲ ದಾಟಿ ನಮ್ಮೂರು ತಮಿಳ್ನಾಡು ಬಾರ್ಡ್ರ್ ಅಲ್ಲಿವರೆಗೂ ಹೋಗ್ತಾರೆ. ಆ್ಯಕ್ಚುಲಿ ಆವಾಗ ಅದು ತಮಿಳ್ನಾಡೇ ಆಗಿತ್ತು, ಕೊಳ್ಳೇಗಾಲದವರೆಗೂ ತಮಿಳ್ನಾಡು ಆಗಿತ್ತು. ಕರ್ನಾಟಕಕ್ಕೆ ಹೆಂಗಪ್ಪ ಸೇರ್ಕಂತು ಅಂತಂದರೆ ನಮ್ಮ ಕೊಳ್ಳೇಗಾಲ 1956 ಭಾಷಾವಾರು ವಿಂಗಡಣೆ ಮಾಡ್ತಾರೆ, ಅಂದರೆ ರಾಜ್ಯಗಳನ್ನು. ಆ ಟೈಮಲ್ಲಿ ನಮಗೆ ಮಲೆ ಮಹದೇಶ್ವರ ಬೆಟ್ಟ ಬೇಕಾಗಿರುತ್ತೆ. ಸೊ ಒಂದು ಭಾವನಾತ್ಮಕ ಫೀಲಿಂಗ್ ಅಲ್ಲ ನಮ್ಮ ಇಲ್ಲಿಯ ಎಲ್ಲ ಜನಗಳಿಗೆ. ಅದಕ್ಕೆ ಏನು ಮಾಡ್ತಾರೆ, ಮಹದೇಶ್ವರ ಬೆಟ್ಟನ ಸೇರಿಸ್ಕೊಂಡು ಅದಕ್ಕಿಂತ ಬಿಫೋರು ಊಟಿ ನಮ್ಮ ಕರ್ನಾಟಕದ್ದಾಗಿರುತ್ತೆ, ಉದಕಮಂಡಲ ಅಂತ ಹೆಸರಿತ್ತು ಅದಕ್ಕೆ. ಆವಾಗ ಊಟಿನ ಕೊಟ್ಟು ಮಲೆ ಮಹದೇಶ್ವರ ಬೆಟ್ಟ ಅಂದರೆ ಅಪ್ ಟು ಕೊಳ್ಳೇಗಾಲದವರೆಗೂ ಕೂಡ ಕರ್ನಾಟಕಕ್ಕೆ ಸೇರಿಸ್ಕೊತಾರೆ. ನಮ್ಮೂರಿಗರು ಇದು. ಆದ್ರೆ ಒಂದೇ ಬೇಜಾರು ಏನು ಅಂತಂದರೆ ನೋ ಟ್ರಾಫಿಕ್ ರೂಲ್ಸ್. ಅದೇ ಪ್ರಾಬ್ಲಮ್ಮು. ಮಿಸ್ ಆಗಿ ಏನಾದ್ರು ಟಚ್ ಆಯಿತು ಅಂದ್ಕೊಳ್ಳಿ, ಮುಗೀತು ಕತೆ. ಆಮೇಲೆ ನಮ್ಮೂರು ಅಂದರೂ ಇಲ್ಲ, ಇದೇ ಊರು ಅಂದರೂ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಮಂಡ್ಯ ಒಂದೇ ಅನಿಸುತ್ತೆ. ಬೆಂಗಳೂರು ಮೈಸೂರು ಹೈವೇ ಆದಮೇಲೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಇಲ್ಲದೆ ನೀವು ಹೈವೇ ಮಾಡಿದ್ರೆ ಮಾಡ್ಕೊಂಗುರು, ನಮ್ಮ ಡೆವಲಪ್ಮೆಂಟ್ ನಮ್ಮಲ್ಲಿ ಇದ್ದೇ ಇರುತ್ತೆ ಅಂತ ಕಾಣಿಸೋಂಥ ಸಿಟಿ. ನಾನು ಬೇರೆ ಎಲ್ಲ ನೋಡ್ತಾ ಇದ್ದೀನಲ್ಲ, ಈಗ ಚನ್ನಪಟ್ಟಣ, ರಾಮನಗರ, ಮೊದಲು ಆ ಹೈವೇ ಸೈಡಲ್ಲಿ ಎಷ್ಟೊಂದು ಹೋಟ್ಲುಗಳಿತ್ತು, ಬಿಡದಿ ಇಡ್ಲಿ ಅದು ಇದು ಅಂತ. ಬಟ್ ಇವತ್ತು ಅವೆಲ್ಲ ಮುಚ್ಚೋಗ್ಬಿಡ್ತು. ಒಂಥರ ಬಿಕೋ ಅನ್ನುತ್ತೆ ಆ ರೋಡಲ್ಲಿ ಹೋಯ್ತಾ ಇದ್ರೆ. ಬಟ್ ನೀವು ಮಂಡ್ಯ ಎಂಟ್ರಿ ಆಗಿ ಆ ಡಿಫ್ರೆನ್ಸೇ ಇಲ್ಲ. ಗುರು ನೀನು ಹೈವೇಲಿ ಹೋಯ್ತೀಯಾ, ಹೋಗು, ನಮ್ಮ ಜೀವನ ನಮ್ದು ಇಲ್ಲಿ ಚೆನ್ನಾಗೇ ಇದೆ, ನಾವಿಲ್ಲಿ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ನನ್ನ ಪ್ರಕಾರ ಅದಕ್ಕೆ ಮೇಯ್ನ್ ಕಾರಣ ಯಾರು ಅಂತಂದರೆ ಕಾವೇರಿ ತಾಯಿ. ಕಾವೇರಿ ತಾಯಿ ಇಲ್ಲಿ ಹರಿದು ಹೋಗೋದ್ರಿಂದ ರೈತರು ಜಾಸ್ತಿ ಇರೋದ್ರಿಂದ ಆ ರೈತರ ಪವರ್ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಆಗದೆ ಇರೋ ರೀತಿ ನೋಡ್ಕೊತಾ ಇದೆ. ಅವ್ರಿಗೆ ಬರ್ತಿದ್ದಂಗೆ ಇದನ್ನು ನೋಡ್ತಾ ಇದ್ರೆ ಒಂಥರ ಖುಷಿ ನನಗೆ ನಿಜವಾಗ್ಲೂ. ಒಳ್ಳೆ ಫಾರಿನ್ ನೋಡ್ದಂಗೆ ಆಗುತ್ತೆ ಈ ಸಿಸ್ಟಮ್. ಅಂದರೆ ಇದು ಕಟ್ಟಿರೋದು ರೋಡ್ ಆಗಿರ್ಬೋದು, ಇವನ್ ರೋಡ್ ಕ್ವಾಲಿಟಿ ಇಲ್ಲಿ ಹೈವೇಗೆ ಕಂಪೇರ್ ಮಾಡ್ಕೊಂಡ್ರು ಈ ಜಾಗದಲ್ಲಿ ಸಾಗೋದಾಗಿದೆ. ಬೊಂಬೆ ನಾಡು ಚನ್ನಪಟ್ಟಣಕ್ಕೆ ಸ್ವಾಗತ ಸುಸ್ವಾಗತ. ಸೊ ಚನ್ನಪಟ್ಟಣದಲ್ಲಿ ನಾನಿದ್ದಾಗ ಇಲ್ಲಿ ಜನ ಎಷ್ಟು ಒಳ್ಳೆಯವರು ಅಂತಂದರೆ ನಿಜವಾಗ್ಲೂ ಸಾಫ್ಟ್ ಹಾರ್ಟೆಡ್. ನಾನು ಇಲ್ಲಿ ತುಂಬ ವಿಚಾರಗಳನ್ನ ಅಬ್ಸರ್ವ್ ಮಾಡಿದ್ದೀನಿ. ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆಯಲ್ಲ, ಅದು ಒಬ್ಬರು ಮುಸಲ್ಮಾನರು ಡೊನೇಟ್ ಮಾಡಿರೋಂಥ ಜಾಗ ಅದು. ಸೊ ಅಲ್ಲಿ ಅವ್ರದ್ದು ಫೋಟೋನು ಕೂಡ ಇದೆ ಅಲ್ಲಿ. ಸಿಟಿ ಏನು ನೋಡ್ತಾ ಇದ್ದೀವೋ ಇದಕ್ಕಿಂತ ಇಲ್ಲಿ ಅಕ್ಕಪಕ್ಕದ ಹಳ್ಳಿಗಳಿದೆ, ನೋಡ್ಬೇಕು ನೀವು ಎಷ್ಟು ಸಗದಾಗಿರ್ತವೆ ಅಂತಂದರೆ. ಜಾಸ್ತಿ ತೆಂಗಿನ ತೋಪುಗಳು ತುಂಬ ಇರುತ್ತೆ, ಬಾವಿಗಳಿರುತ್ತೆ, ಒಳ್ಳೊಳ್ಳೆ ಗೆಸ್ಟ್ ಹೌಸ್ ಥರ ಎಲ್ಲ ಮಾಡ್ಕೊಂಡಿರ್ತಾರೆ, ಸಗದಾಗಿರುತ್ತೆ. ಆ್ಯಕ್ಚುಲಿ ಹಾಡುಗಳಲ್ಲೇ ಬರುತ್ತೆ ಚನ್ನಪಟ್ಟಣದ ಬೊಂಬೆಗೆ ಜೀವವು ಬರಲು ನಿನ್ನಂಗೆ ಕಾಣ್ತದೆ ನೋಡಮೆ ಅಂತ. ಈ ಹೆಣ್ಮಕ್ಳು ಅಷ್ಟೇ ಮುದ್ದಾಗಿರ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಲ್ಲ, ಒಳ್ಳೆ ಟ್ರಾಫಿಕ್ ಸಿಗ್ನಲಲ್ಲಿ ಗಾಡಿ ಹಿಡಿತವ್ರಲ್ಲ. ಆ್ಯಕ್ಚುಲಿ ಸಿಗ್ನಲಲ್ಲಿ ಹಿಡಿಯೋಂಗಿಲ್ಲ ಗಾಡಿನ, ಆ ಕಡೆ ಈ ಕಡೆ ಹಿಡಿಬೇಕು ನೋಡಿ. ಈ ಥರ ಸಿಗ್ನಲಲ್ಲಿ ಏನಾದರೂ ನಿಮ್ಮನ್ನು ಈ ಥರ ಚೆಕಿಂಗ್ ಮಾಡ್ತು ಅಂತಂದರೆ ಖಂಡಿತ ನೀವು ಫೈನು ಹಾಕ್ಸೋಕೆ ಒಪ್ಕೊಳ್ಬೇಡಿ. ಯಾಕೆ ಅಂತಂದರೆ ಸಿಗ್ನಲಲ್ಲಿ ನಿಂತಿದ್ದಾಗ ಆಕ್ಸಿಡೆಂಟ್ ಆಗೋಂಥ ಸಾಧ್ಯತೆಗಳಿರುತ್ತೆ. ಈಗ ಯಾರೋ ಒಬ್ಬರು ಡಾಕ್ಯುಮೆಂಟ್ ಇಲ್ಲದೆ ಇರೋರು ಓಡೋಗೋದು ಜಾಸ್ತಿ ಅಥವಾ ಸ್ಪೀಡ್ ಮಾಡೋದು ಜಾಸ್ತಿ, ಅವಾಗ ಏನಾದ್ರು ಒಂದು ಪ್ರಾಣ ಕಳ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಯಾರೂ ಆಗೋಲ್ಲ. ಸರ್ ಸಿಗ್ನಲ್ನ ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾದರೂ ಚೆಕಿಂಗ್ ಮಾಡಿ. ಯಾಕಂದರೆ ನಿಮ್ಮ ಡ್ಯೂಟಿ ನೀವು ಮಾಡಬೇಕು, ಅದರಲ್ಲಿ ಯಾವುದೇ ರೀತಿ ಮುಲಾಜಿಲ್ಲ. ಬಟ್ ಯಾವ ಜಾಗದಲ್ಲಿ ಮಾಡಬೇಕು ಅಲ್ಲಿ ಮಾತ್ರ ಮಾಡಬೇಕು. ಕಾನೂನು ಎಲ್ರಿಗೂ ಒಂದೇ. ಓಕೆ, ಅಲ್ಲ ಸೀರಿಯಸ್ ಮ್ಯಾಟ್ರ್ ಅಲ್ಲ, ಸುಮ್ಮನೆ ಇದು ತಿರ್ಕೊನ ಕನಸು ಹೇಳಿದ್ನಲ್ಲ ಮೊದಲೇ. ಈಗ ನಾನು ಎಕ್ಸಾಕ್ಟಾಗಿ ಬಿಡದಿ ಹತ್ರ ಕಟ್ ಆಗ್ತೀವಿ ಗೊತ್ತಾ, ಅಲ್ಲಿಂದ ಒಂಚೂರು ಮುಂದೆ ಬಂದ್ಬಿಟ್ಟು ಸೈಡಲ್ಲಿ ನೋಡ್ತು ಅಂತಂದರೆ ನಮ್ಮ ಬೆಂಗಳೂರು ಮೈಸೂರು ಹೈವೇದು ಕ್ವಾಲಿಟಿ ಹೆಂಗಿದೆ ಅಂತ. ಮಳೆ ನೀರಿಗೋ ಏನಕ್ಕೋ ಗೊತ್ತಿಲ್ಲ, ಈ ಡಕ್ಟ್ ಕಟ್ಟಿದ್ದಾರೆ. ಡಕ್ಟ್ ಕನೆಕ್ಟ್ ಆಗಬೇಕಾಗಿದ್ದಂಥ ಒಂದು ಇದೆ ಕಾಂಕ್ರೀಟೇ ಫುಲ್ ಕಿತ್ತು ಬಿದ್ದೋಗ್ಬಿಟ್ಟಿದೆ ಕೆಳಗಡೆ. ಈ ಥರ ಏನಾದರೂ ರೋಡು ಬ್ರಿಡ್ಜ್ ಅವರು ಮಾಡಿದ್ರೆ ಯಾವ ನಂಬಿಕೆ ಮೇಲೆ ನಾವು ಇದರಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದು, ಅಥವಾ ಹೋಗ್ಬೇಕಾದ್ರೆ ಅದೇ ಕುಸ್ತು ಬಿದ್ದೋಗ್ಬಿಟ್ರೆ ಏನಪ್ಪ ಮಾಡೋದು. ಮೊನ್ನೆ ಕೇರಳದಲ್ಲೂ ಇದೇ ರೀತಿ ಮಲಪ್ಪುರಂ ಹೈವೇ ಕುಸ್ತು ಬಿದ್ದಿದೆ.
ಇದೆ. ಈ ಥರನೇ ಆಯಿತು ಅಂತಂದರೆ ದೇಶದ ಗತಿ ಏನು ಅಂತ ಗೊತ್ತಿಲ್ಲ. ಈ ಕಾಂಕ್ರೀಟ್ ಇವ್ರು ಸುರಿದಿರೋ ರೀತಿ ಪಜಿತಿಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಲೆವೆಲ್ಗೆ ಇವ್ರು ಇಟ್ಟಿದ್ದಾರೆ ಅಂತ. ಸುಮ್ಮನೆ ಹೇಳಕ್ ಮಾತ್ರ ಚಂದ, ನಾವು ಹೈವೇ ಮಾಡಿದ್ವಿ ಅಂತ. ಎಲ್ಲರೂ ಮಾಡಿ, ಆರಾಮಾಗೆ ಮಾಡಿ, ನಿಧಾನಕ್ಕೆ ಮಾಡಿ, ಕ್ವಾಲಿಟಿಯಾಗಿ ಮಾಡಿ. ಈ ಥರ ಮಾಡ್ತು ಅಂತಂದ್ರೆ ಯಾರಿಗೆ ಪ್ರಯೋಜನ? ಮಳೆ ಮತ್ತೆ ಇನ್ನೊಂದು ರೌಂಡ್ ಸರ್ರಾಗಿ ಹೊಡೆಯಂಗೆ ಕಾಣಿಸ್ತಾ ಇದೆ. ನನಗೀಗ ಬ್ರಿಡ್ಜೇ ಗತಿ ಅಂತ ಕಾಣಿಸುತ್ತೆ ನೋಡೋಕೆ ಹೋದ್ರೆ. ಒಂದು 5 ನಿಮಿಷ ಬ್ರಿಡ್ಜ್ ಹತ್ರ ನಿಂತು ಅದಾದ್ಮೇಲೆ ಹೋಗ್ತೀನಿ. ಇಷ್ಟಣ್ಣ ಮಾವನಣ್ಣು ಯಾವ್ದು ಬೆಸ್ಟು? ಯಾವ್ದು ಅದಾ? ಇದು ಇದ್ಯಾವುದು? ಎಷ್ಟಿದೆ ಕೆ ಜಿ? 120 ರೂಪಾಯಿ. 160 120. ಎಷ್ಟು ಬರುತ್ತೆ ಕೆ ಜಿಗೆ? ಕೆಜಿಗೆ 2-3 ಅಷ್ಟೇನಾ? ಇವಾಗ 10 ಹಣ್ಣು ತಿನ್ನೋದು, ಇದು 1 ಹಣ್ಣು ತಿನ್ನೋದು. ಸರಿ ಕೊಡಿ, 1 kg ಕೊಡಿ. ಈ ಬೆಂಗಳೂರು ಮೈಸೂರು ಓಲ್ಡ್ ಹೈವೇನಲ್ಲಿ ಒನ್ ಆಫ್ ದ ಡೇಂಜರಸ್ ಟ್ರಾಫಿಕ್ ಸಿಗೋಂಥ ಜಾಗ ಅಥವಾ ಸಿಗ್ನಲ್ಲು ಅಂತಂದರೆ ಈ ಬಿಡದಿ ಸಿಗ್ನಲ್ಲೇನೆ. ಏನು ಡೇಂಜರ್ ಐತೆ ಗುರು ಇದು. ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ. ಒಂದು ಚೂರು ಏನಾದರೂ ಮಿಸ್ ಆದರೆ ಮುಗಿದ ಕತೆ, ಹೋಗ್ಕೊಂಡು ಹೋಯ್ತಾ ಇರ್ತಾರೆ. ಬೆಂದಕಾಳೂರಿನ ಅಫಿಷಿಯಲ್ ಟ್ರಾಫಿಕ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸಾ, ಏನು ನಿಮ್ಮ ಹೆಸರು? ಎಷ್ಟನೇ ಕ್ಲಾಸು? ಹ್ಞೂ, ನಿಮ್ಮ ಹೆಸ್ರೇನು? ಓ, ನಮ್ಮ ಬೆಕ್ಮರಿ ನೋಡೋಕೆ ಬಂದ್ರಾ? ಏನು ಮಾಡಲ್ವಾ ಅದು ನಿಮಗೆ? ಹತ್ಬಾರ್ದು ಆ ಕಡೆ, ಬಿದ್ದುಬಿಡ್ತೀವಿ ಆ ಕಡೆಗೆ. ನಿಮ್ಮನ್ನೇನು ಮಾಡಲ್ವಾ ಅದು? ಮುಟ್ಟಿ ನೋಡೋಣ. ಫಸ್ಟ್ ಟೈಮ್ ಬಂದು ಮುಟ್ಟಿದಾಗ ಏನು ಮಾಡಲಿಲ್ವಾ? ಅಯ್ಯೋ, ಹಾರ್ಟಿಗೆ ಟಚ್ ಮಾಡಿಬಿಟ್ಟ. ಸೊ ನೋಡೋರಲ್ಲ, ಇದಿಷ್ಟು ಮೈಸೂರಿಂದ ಬೆಂಗಳೂರವರೆಗೂ ನಮ್ಮ ಮಾದೇಶನ್ ಕರ್ಕೊಂಡು ಬಂದು ಜೊತೆಗೆ ಏನೇನಿತ್ತು ವಿಚಾರಗಳನ್ನ ಹೇಳಿದ್ದೀನಿ. ಅಂದರೆ ಎಲ್ಲಿಗೆ ಯಾರಿಗೆ ಏನು ಸೇಲ್ ಮಾಡ್ತೀನಿ ಅದೆಲ್ಲ ಏನು ಪ್ಲಾನ್ ಇಲ್ಲ, ಇನ್ನೂ ಏನು ಇದಾಗಿಲ್ಲ. ಇಮೇಲೆ ಹುಡುಕ್ಬೇಕು, ಆ ಪ್ರಯತ್ನ ಮಾಡ್ತೀನಿ. ಆದಷ್ಟು ಒಳ್ಳೆಯವ್ರಿಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಈಗ ಹೆಂಗೆ ನಾನು ಪಲ್ಸರ್ನ ಬೇಕು ಅಂದಾಗ ಮತ್ತೆ 2-3 ಸಲ ಮೀಟ್ ಮಾಡಿದ್ನೋ ಆ ಥರ ನಮ್ಮ ಮಾದೇಶನ್ನು ಮತ್ತೆ ಸಿಗಬೇಕು. ಯಾವಾಗಲಾದರೂ ಏನಾದ್ರು ಅಂದ್ಕೊಂಡು ನಮ್ಮೂರ ಕಡೆ ಈ ಸಾಕಿರೋ ನಾಯಿನೇನಾದರೂ ಆಗಲ್ಲ ಕೊಡಬೇಕು ಅಂತಂದರೆ ಹಿಂಗೆ ಪರಿಚಯದವ್ರ ಹತ್ರ ಕೊಟ್ಬಿಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಜ್ಞಾಪಕ ಬಂತು ಅಂತಂದರೆ ಅದನ್ನ ಹೋಗಿ ನೋಡ್ಕೊಂಡು ಅದಕ್ಕೆ ಊಟ ಕೊಟ್ಟು ಮಾತಾಡಿಸ್ಕೊಂಡು ತೋಟದ ಮನೆಗೆ ಹೋಗಿ ಈ ಥರ ಎಲ್ಲ ಮಾಡ್ತೀವಿ. ಆ ಥರ ಇದನ್ನು ಕೂಡ ಒಂದು ಫೀಲಿಂಗಾಗೆ ನೋಡಿರೋದು ಇಷ್ಟು ದಿನ. ಇವನ್ ನೀವು ಕೂಡ ನೋಡಿರೋದು ಹಂಗೆ. ಬಟ್ ಇದನ್ನು ಜಾಸ್ತಿ ನಾನು ಇದು ಯೂಸ್ ಮಾಡೋಕ್ಕಾಯ್ತಲ್ಲ ಅಥವಾ ಮೇಂಟೈನ್ ಮಾಡೋಕ್ಕಾಯ್ತಲ್ಲ ಅಂತಂದಾಗ ಇನ್ನೊಬ್ರ ಹತ್ರ ಇತ್ತು ಅಂತಂದ್ರೆ ಅದು ಒಳ್ಳೇದು ಅನ್ನೋ ಫೀಲ್ ನನಗಾಯಿತು. ಆಮೇಲೆ ಒಬ್ಬ ಮನುಷ್ಯನ ಎಲ್ಲರನ್ನೂ ನೋಡ್ಕೊಳಕ್ಕಾಗಲ್ಲ, ಇದು ಪ್ರಾಕ್ಟಿಕಲಾಗಿ ಇರೋ ಒಂದು ವಿಚಾರ. ಸೊ ಈಗ ನಾನು ಮತ್ತೊಂದು ಲಾಂಗ್ ರೈಡ್ ಹೊಡಿಬೇಕು ಅಂತಂದರೆ ಜೋಗಿನ ಬಿಟ್ಟು ನಾನು ಇನ್ನೊಂದು ಗಾಡೀಲಿ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ಒಂದು ಗಾಡಿ ತಗೊಳ್ಳೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಥರ ಪ್ಲ್ಯಾನು. ನೋಡೋಣ ಆ ಗಾಡಿದು ಏನಿದೆ ರೇಟು ಎತ್ತ ಎಲ್ಲನೂ ವಿಚಾರಿಸ್ಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಗುಡ್ ನೈಟ್, ಬಾಯ್ ಬಾಯ್.